the time, I would like to give the mic to Dr. Ravindranath. Shall you all clap for the doctor? Thank you sir for coming, and please address the children. ಗುಡ್ ಮಾರ್ನಿಂಗ್. ಇನ್ನು ಜೋರಾಗಿ. ಥ್ಯಾಂಕ್ ಯು. ವೊಕೇಶನಲ್ ಬೈಬಲ್ ಸ್ಕೂಲ್ ಈ ಒಂದು ಕಾರ್ಯಕ್ರಮವನ್ನ ನಡೆಸುತ್ತಿರುವಂತಹ ಈ ಚರ್ಚಿನ ಎಲ್ಲ ಹಿರಿಯರಿಗೂ ಹಾಗೂ ಇಲ್ಲಿಯ ನಡೆಸುತ್ತಿರುವಂತಹ ಈ ಭಾಗದ ಕಾರ್ಪೊರೇಟರ್ ಆದಂತಹ ಶ್ರೀ ದುರ್ರಾಜ್ ಮಣಿಕೊಂಡ್ಲ ಅವರೇ ಹಾಗೂ ಸುಧಾಕ್ ಅವರೇ, ಹಾಗೂ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಾನೇ ನಿರೂಪಣೆ ಮಾಡುವುದನ್ನು ನೋಡ್ತಾ ಇದ್ದೀನಿ. ಕುಮಾರ್ ಸರ್ ಹಾಗೂ ಅವರ ಮನೆಯವರು ಹಾಗೂ ಅವರ ಟೀಮ್, ಈ ಎಲ್ಲರಿಗೂ ಮೊದಲು ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಈ ಸ್ಕೂಲ್ನಲ್ಲಿ ಸುಧಾಕ್ ಅವರ ಪ್ರಸ್ತಾವನೆಯ ವಿಷಯವನ್ನು ಮಾತನಾಡಿದಾಗ, ನಾವು ನಮ್ಮ ಜನ್ಮ, ನಾವು ಹುಟ್ಟಿದ್ದು, ಆ ಬಳಿಗೆ ನಮ್ಮ ಸಂಸ್ಕಾರ ಇದು ಯಾವ ರೀತಿ ಇರುತ್ತೆ ಅನ್ನೋದು ಒಂದು ಧರ್ಮದ ಮೇಲೆ ನಾವು ನೋಡ್ತೀವಿ. ಅದು ಇವತ್ತು ಈ ಒಂದು ಚರ್ಚಲ್ಲಿ ಏನು ನಡ್ಕೊಂತ ಬರ್ತಿದೆ, ನಿಯರ್ಲಿ 5,000ಕ್ಕೂ ಮಿಕ್ಕಿ ಕುಟುಂಬಗಳು ಹಾಗೂ ಮಕ್ಕಳನ್ನು ನಡೆಸಿಕೊಂಡು ಅದನ್ನ ನಮ್ಮ ಮಕ್ಕಳಿಗೆ ಕೊಡುವಂತ ಒಂದು ಸಂಸ್ಕಾರದಿಂದ ಅದನ್ನು ಈ ಚರ್ಚ್ ಬಹಳ ಚೆನ್ನಾಗಿ ಮಾಡ್ತಿದೆ ಅಂತ ಹೇಳಿದ್ರೆ ನನಗೆ ಬಹಳ ಹೆಮ್ಮೆ ಅನಿಸ್ತಿದೆ. ಈ ಸಂದರ್ಭದಲ್ಲಿ ಈ ಒಂದು ಬೈಬಲ್ ಸ್ಕೂಲಲ್ಲಿ ಪ್ರತಿದ್ರೆ ಅವರು ಸಮಾಜಕ್ಕಾಗಿ ಯಾವ ರೀತಿ ದೇಹವನ್ನ ತ್ಯಾಗ ಮಾಡಿದ್ರು ಇದನ್ನ ತಿಳಿಸುವಂತ ಕಾರ್ಯವನ್ನ ಮಾಡ್ತಿದ್ದಾರೆ ಅಂತ ನಾನು. ಅದರ ಜೊತೆಗೆ ಈ ಎಲ್ಲ ಒಂದು ಕಾರ್ಯಕ್ರಮಗಳಲ್ಲಿ ಮುಖ್ಯವಾಗಿರುವುದು ನಮ್ಮ ಆರೋಗ್ಯ. ಹೌದಲ್ಲ? ಆರೋಗ್ಯ ಇಲ್ಲದಿದ್ರೆ ದವಾಖಾನೆ, ಆರೋಗ್ಯ ಚೆನ್ನಾಗಿದ್ರೆ ಎಲ್ಲ ಕೆಲಸ ಕಾರ್ಯಗಳು ಬಹಳ ಚೆನ್ನಾಗಿ ನಡೀತಾವೆ. ಇಂತಹ ಈ ಸಣ್ಣ ಮಕ್ಕಳಲ್ಲಿ ಆರೋಗ್ಯವನ್ನು ನಾವು ಯಾವ ರೀತಿ ಕಾಪಾಡಿಕೊಳ್ಬೇಕು, ಈಗಿನ ಜನರೇಷನ್ ಅಲ್ಲಿ ಯಾವ ರೀತಿ ಆಹಾರದಿಂದ ತೊಂದರೆಗಳಾಗ್ತಾ ಇದ್ದಾವೆ ನಮಗೆಲ್ಲ ಒಂದು ಸುತ್ತ ನನ್ನ ಮಾತನ್ನ ಪ್ರಾರಂಭಿಸ್ತೇನೆ. ಅಂದ್ರೆ ನಾವು ಬಹಳಷ್ಟು ಹಳೆಯದಿಂದ ಕಾಪಾಡಬೇಕಿದ್ರೆ ನಮ್ಮಲ್ಲಿ ಹಲವಾರು ನೀತಿಕತೆಗಳನ್ನು ನಾವು ಮಕ್ಕಳಲ್ಲಿ ನಾವು ಸಣ್ಣದಿರುವಾಗ ಓದಿದ್ದನ್ನೆಲ್ಲ ನಾವು ಜ್ಞಾಪಕ ಮಾಡ್ಕೊಳ್ಬೋದು. ಅದೇ ರೀತಿ ಬೆಳಗ್ಗೆ ಎದ್ದು ಕೂಡಲೇ ಮಕ್ಕಳಿಗೆ ಬ್ರಷ್ ಮಾಡುವಂಥದ್ದು, ಬ್ರಷ್ ಮಾಡಿದ ಬಳಿಕ ಮುಂಜಾನೆಯ ಕ್ರಿಯಾಕರ್ಮಗಳನ್ನು ಮುಗಿಸಿದ ಬಳಿಕ ಮಕ್ಕಳಿಗೆ ಸ್ನಾನಗಳನ್ನ ಮಾಡಿಸೋದು, ಬಳಿಕ ಪ್ರೇಯರ್ ಅನ್ನು ಮಾಡಿಸೋದು, ಬಳಿಕ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದು, ಇದು ತಂದೆ ತಾಯಿಯಂದಿರು ಮಾಡುವಂತ ಒಂದು ಮುಂಜಾನೆಯ ಕೆಲಸಗಳು. ಈ ಮುಂಜಾನೆಯ ಒಂದು ಕ್ರಿಯಾ ಕಾರ್ಯಗಳಿಂದ ಏನಾಗ್ತಿದೆ, ಬೆಳಗ್ಗೆ ನಾವು ಚೆನ್ನಾಗಿ ಬೆಳಗ್ಗೆ ಎದ್ದ ಬಳಿಕ ಬ್ರಷ್ ಮಾಡಿದ ಇರೋದ್ರಿಂದ ನಮ್ಮ ಹಲ್ಲುಗಳು ಚೆನ್ನಾಗಿರುತ್ತೆ, ನಮ್ಮ ನಾಲಿಗೆಯಲ್ಲಿರುವ ಟೇಸ್ಟ್ ಬಡ್ಗಳು ಇಂಪ್ರೂವ್ ಆಗುತ್ತೆ. ನೆಕ್ಸ್ಟ್ ಹಲ್ಲುಗಳನ್ನು ನಾವೇನು ರಾತ್ರಿ ಊಟ ಮಾಡಿರ್ತೀವಿ ಅದು ನಾವು ಬ್ರಷ್ ಮಾಡಿಲ್ಲ ಅಂದ್ರೆ ಮರುದಿನ ಮಾತ್ರ ಸ್ಮೆಲ್ ಬರುತ್ತೆ. ಈ ಸಣ್ಣ ಮಕ್ಕಳಲ್ಲಂತೂ ಎಲ್ಲ ಬೆಳವಣಿಗೆ ಸಮಯ ಹಲ್ಲುಗಳು ಮುಳುಗು ಬೀಳುವಂತಹ ಒಂದು ಸಂದರ್ಭ ಸಮಯ ಬಹಳ ಇರುತ್ತೆ. ಇವು ಏನಾಗುತ್ತೆ, ಮುಂದಿನ ದಿನದಲ್ಲಿ ಹಲ್ಲು ಸ್ಕೂಲಲ್ಲಿ ಮಕ್ಕಳು ಆಡ್ತಾ ಇರೋ ಬಿದ್ದು ಹಲ್ಲು ಹೋಯ್ತು ಅಂತ ನಾವು ನಮ್ಮ ದವಾಖಾನೆಯಲ್ಲಿ ಪೇಷಂಟ್ ಬರೋದನ್ನು ನಾವು ನೋಡ್ತೀವಿ. ಈ ರೀತಿ ಆಗ್ತದೆ. ಆದರೆ ನಾವು ಸರಿಯಾಗಿ ಹಲ್ಲು ತಿಕ್ಕುವಂತ ಒಂದು ಕೆಲಸವನ್ನು ಮಾಡಿದ್ರೆ ಹಲ್ಲುಗಳು ಗಟ್ಟಿಯಾಗಿರ್ತಾವೆ. ನೆಕ್ಸ್ಟ್ ಉತ್ತಮವಾದಂತಹ ಕೆಲವು, ಯಾಕಂದ್ರೆ ಮಕ್ಕಳು ಸಣ್ಣದಿಂದ ಆಟ ಆಡೋದು ಅವರಿಗೆ ದೇವರು ಕೊಟ್ಟಂತ ಬರ. ಆದ್ರೆ ಇವಾಗ ನಾವು ಅಬ್ಸರ್ವ್ ಮಾಡ್ತೀವಿ, ಬೆಳಗ್ಗೆ 6:00ವರೆಗೆ 7 ಗಂಟೆ ತನಕ ನಾನು ಅಬ್ಸರ್ವ್ ಮಾಡಿದ್ದೀನಿ, ಕೆಲವು ತಂದೆ ತಾಯಿಗಳು ಗಡಿಬಿಡಿಯಲ್ಲಿ ಗಾಡಿ ತಗೊಂಡು ಹೋಗಿರ್ತಾರೆ, ಇಲ್ಲ ಟ್ಯೂಷನ್ ಅಲ್ಲಿ ಹಾಕಿ ಬರ್ತಾರೆ. ಆದ್ರೆ ಮಕ್ಕಳಿಗೆ ಅವರೊಂದು ಆಟ ಆಡುವಂತ ಸಮಯವನ್ನು ನಾವು ಕೊಡಲೇಬೇಕು. ಬೆಳಗ್ಗೆ ಇರ್ಬೋದು, ಇಲ್ಲ ಸಾಯಂಕಾಲ ಇರ್ಬೋದು. ಯಾಕಂದ್ರೆ ಮಕ್ಕಳಲ್ಲಿ ಬೆಳೆಯುವಂತ ಸಮಯ.
ಯಾಕೆ ಇದನ್ನ ನಾನು ಪ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂದ್ರೆ, ನಮ್ಮ ದೇಹದಲ್ಲಿ ವಿಟಮಿನ್ ಡಿ ಮತ್ತು ಮೆಗ್ನೀಷಿಯಂ ಯಾವುದೇ ಒಂದು ಆಹಾರದಿಂದ ನಮಗೆ ಜಾಸ್ತಿಯಾಗಿ ಸಿಗಲ್ಲ. ನಮ್ಮ ದೇವರು ಏನು ಸೂರ್ಯ ದೇವರು ಏನು ಬೆಳಕನ್ನು ಕೊಡ್ತಾನೆ ಬೆಳಕಿನ ಟೈಮ್ನಾಗೆ 7ರಿಂದ 8 ಗಂಟೆ ಸಮಯದಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ, ಇಲ್ಲ ಸಾಯಂಕಾಲ 4ರಿಂದ 6 ಆಟ ಆಡ್ತಿದ್ದಾಗ ಮಕ್ಕಳಲ್ಲಿ ವಿಟಮಿನ್ ಡಿ ತಾನಾಗಿ ಉತ್ಪತ್ತಿ ಆಗುತ್ತೆ, ಮೆಗ್ನೀಷಿಯಂ ಉತ್ಪತ್ತಿ ಆಗುತ್ತೆ. ಇವತ್ತು ನೀವೆಲ್ಲ ನೋಡಿರ್ಬೋದು, ಸ್ಕೂಲಿನ ಮಕ್ಕಳು ಬಂದ ಕೂಡ ಬ್ಯಾಗ್ ಹಿಂಗೆ ಹಾಕಿ ಅಮ್ಮ ಕಾಲು ಹಿಡಿತಿದೆ, ಕೈ ಹಿಡಿತಿದೆ ಅನ್ನೋದೆಲ್ಲ ಕಾಮನ್ ಆಗಿ ನಾವು ನೋಡ್ತೀವಿ. ಇವೆಲ್ಲವೂ ವಿಟಮಿನ್ ಡಿ ಹಾಗೂ ಮೆಗ್ನೀಷಿಯಂ ಕೊರತೆಯಿಂದ ಆಗುತ್ತೆ. ಸೊ ಇದನ್ನ ಪಾಲಕರು ಹಾಗೂ ಏನು ಮಕ್ಕಳು ಸಣ್ಣವರಿಗೆ ಅಷ್ಟು ಅರ್ಥ ಆಗಲ್ಲ, ಏನು 5th ಸ್ಟ್ಯಾಂಡರ್ಡ್ ಮೇಲಿನ ಮಕ್ಕಳಿದ್ರೆ ಅವ್ರಿಗೆ ಅರ್ಥ ಗೊತ್ತಾಗುತ್ತೆ. ಇವು ತಂದೆ ತಾಯಿಗಳ ಜೊತೆ ವಿಚಾರ ಮಾಡುವಂತ ಒಂದು ಸಮಯ. ಅದೇ ರೀತಿ ನಾವು ತಗೊಳ್ಳುವಂತ ಆಹಾರ, ನಾವು ಬಹಳಷ್ಟು ಸ್ಕೂಲ್ ಇದೆ. ಎಷ್ಟು ಜನ ತಲೆ ತಿರುಗಿ ಬಿದ್ದಿದ್ದೀರಿ? ಯಾಕಂದ್ರೆ ಬೆಳಗ್ಗೆ ಮಕ್ಕಳಿಗೆ ನಾವೇನ್ ಮಾಡ್ತೀವಿ, ಗಡಿಬಿಡಿಯಲ್ಲಿ ಏನ್ ಮಾಡ್ತೀವಿ, ಬ್ರೆಡ್, ಬಿಸ್ಕೆಟ್, ಚಹಾ, ಹಾಲು ಕೊಟ್ಟು ಕಳಿಸ್ತೀವಿ. ಇದರಲ್ಲಿ ಮಕ್ಕಳಲ್ಲಿ ನರಿಶ್ಮೆಂಟ್ ಕಡಿಮೆ ಆಗುತ್ತೆ, ಮಕ್ಕಳಲ್ಲಿ ಯಾವ ಕ್ಯಾಲ್ಸಿಯಂ ಕಡಿಮೆ ಆಗುತ್ತೆ, ಪ್ರೋಟೀನ್ ಕಡಿಮೆ ಆಗುತ್ತೆ, ಕಾರ್ಬೋಹೈಡ್ರೇಟ್ ಕಡಿಮೆ ಆಗುತ್ತೆ. ಮಕ್ಕಳು ಬೆಳಗ್ಗೆ ಅರ್ಧ ಗಂಟೆ ಎಲ್ಲ 3 ನಿಮಿಷ ಏನು ಬೆಳಗ್ಗೆ ಪ್ರೇಯರ್ ಸ್ಕೂಲಲ್ಲಿ ಮಾಡ್ತಾರೆ, ಆವಾಗ ಚಕ್ಕರ್ ಬಂದು ಬೀಳುವಂತ ಸಂದರ್ಭ ಬರುತ್ತೆ. ಇದನ್ನ ಮಕ್ಕಳಿಗೆ ನಾವು ಬೆಳಗಿನ ಸಂದರ್ಭದಲ್ಲಿ ಕರೆಕ್ಟ್ ಆಗಿ ಇಡ್ಲಿ, ಉಪ್ಪಿಟ್ಟ, ದೋಸೆ ಈ ಥರ ಯಾವುದೋ ಒಂದು ಐಟಮ್ ಮಾಡಿ ಕೊಡೋದ್ರಿಂದ ಮಕ್ಕಳ ಬೆಳವಣಿಗೆ ಜೊತೆಗೆ ಮಕ್ಕಳಿಗೆ ಸ್ಕೂಲಲ್ಲಿ ಟೀಚರ್ಗಳು, ಅದೇ ರೀತಿ ಇವತ್ತಿನ ಬೈಬಲ್ ಸ್ಕೂಲಲ್ಲಿ ಮಕ್ಕಳು ಸರಿಯಾಗಿ ನಾವೇನಿಲ್ಲ ಹೇಳ್ಕೊಡ್ತಿದ್ವಿ ಅದು ಪಚನ ಆದ್ರೆ ತಾನೇ ಮಕ್ಕಳಲ್ಲಿ ಆರೋಗ್ಯ ನಾವು ಕಾಣ್ತೀವಿ. ಇವತ್ತು ಬಹಳಷ್ಟು ನಾವು ಮಕ್ಕಳನ್ನು ನೋಡ್ತಾ ಇದ್ದೀವಿ, ಆದ್ರೆ ಇವತ್ತು ನಾವು ನೋಡ್ತೀವಿ ಬಹಳಷ್ಟು ಹೆಲ್ದಿ ಚಿಲ್ಡ್ರನ್ಸ್. ಯಾಕಂದ್ರೆ ಈಗಿನ ತಂದೆ ತಾಯಿಗಳು ನಾವೇನು ಈಗಿನ ಹೊಸ ಜನರೇಷನ್ ಅಂತೀವಿ, ನಾವು ಡಾಕ್ಟರ್ ಹತ್ರ ಹೋಗ್ಲಿ, ಮನೆಯಲ್ಲಿ ಮಕ್ಕಳಿಗೆ ಏನಾದ್ರೂ ಆಗ್ಲಿ, ಏನೋ ಒಂದು ಐಟಮ್ ಮಾರ್ಕೆಟಿಂಗ್ ತಂದ್ಲಿ, ಫಸ್ಟಿಗೆ ನಾವು ನಮ್ಮ ಮೊಬೈಲಲ್ಲಿ ಬಟನ್ ಹೋಗತ್ತೆ ಗೂಗಲ್ ಪ್ರೆಸ್ ಮಾಡ್ತೀವಿ, ಇದು ಕೊಡ್ಬೋದಾ ಬೇಡ, ನೆಕ್ಸ್ಟ್ ಡಾಕ್ಟ್ರಿಗೆ ಕಾಲ್ ಮಾಡ್ತೇವೆ, ಸರ್ ಹಿಂಗಿದೆ ಕೊಡ್ಬೋದಾ ಬೇಡ ಅಂತ. ದಿಸ್ ಇಸ್ ಪ್ರೆಸೆಂಟ್ ಜನರೇಷನ್. ಇದೇ ರೀತಿ ಮಕ್ಕಳಿಗೆ ನಾವು ಕರೆಕ್ಟ್ ಆಗಿ ಪ್ರೋಟೀನ್ ಹಾಗೆ ಕಾರ್ಬೋಹೈಡ್ರೇಟ್ ಸರಿಯಾದ ಆಹಾರ ಕೊಡೋದ್ರಿಂದ ಮಕ್ಕಳಲ್ಲಿ ಓದುವಿಕೆಗೆ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗುತ್ತೆ. ನೆಕ್ಸ್ಟ್ ನಾವು ಕಾಮನ್ ಆಗಿ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಮಗ ಊಟ ಮಾಡಿದ್ಮೇಲೆ ಕೊನೆಗೆ ಒಂದು ಬಾಳೆಹಣ್ಣು ತಿನ್ನು ಅಂತ. ನಾವು ಎಷ್ಟು ಜನ ಅಭ್ಯಾಸ ಮಾಡಿದೀವಿ? ಈಗ ಕೈ ಎತ್ರಿ, ರಾತ್ರಿ ಇಲ್ಲ ಹಗಲೊತ್ತು ಬಾಳೆಹಣ್ಣು ತಿಂತೀವಿ ಅಂತೇಳಿ ಇಲ್ಲ. ಯಾಕಂದ್ರೆ ಬಾಳೆಹಣ್ಣಲ್ಲಿರುವಂತಹ ಮಲ್ಟಿವಿಟಮಿನ್ಸ್, ಮಿನರಲ್ಸ್ ಇವು ಡೈರೆಕ್ಟ್ ನಮ್ಮ ಬ್ರೈನ್ ಅನ್ನು ಆಕ್ಟಿವೇಟ್ ಮಾಡುತ್ತೆ. ನಾವು ಹಿಂದಿನ ಕಾಲ ನೋಡ್ತೀವಿ, ಹಳ್ಳಿಯಲ್ಲಿ ಬಾಳೆ ಗಿಡ ಮನೆಯಿಂದ ಬಹಳಷ್ಟು ಬೆಳಿತಿತ್ತು, ಅಲ್ಲೇ ಬಾಳೆಹಣ್ಣು ಇರ್ತಿದ್ವು. ಅದು ಇವಾಗ ನಾವು ಮಾರ್ಕೆಟಿಗೆ ಹೋಗ್ತೀವಿ, ಬಾಳೆಹಣ್ಣು ತರ್ತೀವಿ, ಆದ್ರೆ ಬಾಳೆಹಣ್ಣು ಸಿಪ್ಪೆ ಅಷ್ಟೇ ಎಲ್ಲೋ ಇರುತ್ತೆ, ಆದ್ರೆ ಒಳಗಡೆ ಇನ್ನೂ ಬಾಳೆಹಣ್ಣುಗಳು ಕಚ್ಚಾ ಇರುತ್ತೆ. ಯಾಕೆ ಅಂದ್ರೆ ಈಗಿನ ಜನರೇಷನ್ಗೆ ಅದಕ್ಕೆ ಸರಿಯಾಗಿ ಬೇಕಾದಂತ ವ್ಯವಸ್ಥೆ ಹೆಚ್ಚು ಕಡಿಮೆ ಇರುವುದರಿಂದ ಅವುಗಳನ್ನ ಬಹಳ ಫಾಸ್ಟ್ ಆಗಿ ಮಾರ್ಕೆಟ್ ಅಲ್ಲಿ ಬಿಡ್ತಾರೆ. ಅಂದ್ರೆ ಇವತ್ತು ನಾವು ಬಹಳಷ್ಟು ಎಕ್ಸಾಂಪಲ್ ಕೊಟ್ರೆ ಬಹಳಷ್ಟು ತರಕಾರಿ ಇರ್ಬೋದು, ಹಣ್ಣು ಹಂಪಲು ಇರ್ಬೋದು ನಾವು ನೋಡ್ತೀವಿ. ಯಾಕಂದ್ರೆ ಮಾರ್ಕೆಟಿಂಗ್ ಹೊಸದಾಗಿ ಬರಬೇಕು, ಅದರಿಂದ ಸೈಡ್ ಎಫೆಕ್ಟ್ ನಮ್ಮ ಮಕ್ಕಳಲ್ಲಿ ಆಗ್ತಾ ಇದೆ. ಇವಾಗ ನೀವು ಒಬ್ಸರ್ವ್ ಮಾಡ್ಬೋದು, ರೀಸೆಂಟ್ ಡೇಸ್ ಮಕ್ಕಳಲ್ಲಿ ಒಬೆಸಿಟಿ ನಾವು ಕಾಣ್ತಾ ಇದ್ದೀವಿ. 8 ವರ್ಷ, 10 ವರ್ಷ, 12 ವರ್ಷ ಆಗ್ಬೇಕಿದ್ರೆ ಮಕ್ಕಳು ದೊಡ್ಡವರಾಗೋದನ್ನ ನಾವು ಕಾಣ್ತಿದ್ವಿ. ಇವೆಲ್ಲವೂ ನಾವು ನಮ್ಮ ಏನು ಆಹಾರ ತಗೊಳ್ತಾ ಇದ್ದೀವಿ ಅದರಲ್ಲಿ ರೈತರು ಉಪಯೋಗಿಸುತ್ತಿರುವಂತ ಪೆಸ್ಟಿಸೈಡ್ ಇಂದ ಆಗುತ್ತೆ. ಸೊ ಈ ರೀತಿ ಎಲ್ಲ ಇರೋದ್ರಿಂದ ಮಕ್ಕಳಿಗೆ ಆರೋಗ್ಯವನ್ನು ಕಾಪಾಡೋದು, ಮಕ್ಕಳಿಗೆ ಯಾವ ರೀತಿ ಆಹಾರ ಕೊಡೋದು ನಮ್ಮ ತಂದೆ ತಾಯಿಗಳ ಕರ್ತವ್ಯ. ಆದ್ರೆ ಮಕ್ಕಳಲ್ಲಿ ನಾನೊಂದು ವಿನಂತಿ ಮಾಡ್ತೇನೆ, ಇವತ್ತು ನಾವು ಮಕ್ಕಳನ್ನ ಯಾವುದೇ ಒಂದು ಸ್ಕೂಲಿಗೆ ಪಾರ್ಕಿಂಗ್ ಇರ್ಬೋದು, ಫಿಲಮ್ ಇರ್ಬೋದು, ಎಲ್ಲಿ ಕರ್ಕೊಂಡು ಹೋದ್ರು ಫಸ್ಟ್ ಮಕ್ಕಳ ಕಣ್ಣು ಹೋಗ್ತಿರೋದು ಬಿಂಗು, ಏನ್ ಪ್ಯಾಕೆಟ್ ಫುಡ್ ಇರುತ್ತಲ್ಲ ಅಲ್ಲಿ ಹೋಗುತ್ತೆ. ಮಕ್ಕಳು ಇವತ್ತೆಲ್ಲ ನೀವು ಒಂದು ಪ್ರತಿಜ್ಞೆ ಮಾಡ, ನೀವೆಲ್ಲ ಹೋದಾಗ ಏನ್ ಕೊಡಿಸ್ತೀವಿ ನಾವು ನಮ್ಮ ಮಕ್ಕಳಿಗೆ? ಗೋಬಿ ಮಂಚೂರಿ, ಹೌದಲ್ರಿ?
ವೆರಿ ವೆರಿ ಸಿಂಪಲ್. ಆದ್ರೆ ಇವತ್ತು ನಾವು ಮಾರ್ಕೆಟಲ್ಲಿ ಹೋಗ್ತೀವಿ, ಯಾರಾದ್ರೂ ಗೋಬಿ ತಿಂತೀರಾ? ಗೋಬಿ ಸಿಗಲ್ಲ ಅಲ್ಲಿ, ಅದು ಕ್ಯಾಬೇಜ್ ಇದು ಗುಂಡೆ ಇರೋದು. ಅದರಲ್ಲಿ ಅದರ ಜೊತೆಗೆ, ಯಾಕಂದ್ರೆ ಕಸ್ಟಮರ್ನ ಕರಬೇಕು, ಅವ ಏನು ಹೋಟೆಲ್ ಇರ್ತಾನೆ, ಇಲ್ಲ ಯಾರು ವೆಂಡರ್ ಇರ್ತಾನೆ, ಅವ ಅಜಿನೋಮೋಟೊ ಅನ್ನೋ ವಿಷಯವೇ ಕೊಡೋದು. ಇದನ್ನ ಕಡಿಮೆ ಮಾಡೋಣ. ಯಾಕಂದ್ರೆ ಒಂದು ಸ್ಟಡಿ ಸೌತ್ ಇಂಡಿಯಾದಲ್ಲಿ ಆಗಿದ್ದನ್ನು ನಾವು ನೋಡ್ಬೋದು. ಇವತ್ತೇನು ನಾವು ಹೈದರಾಬಾದ್ ಬಿರಿಯಾನಿ ಅಂತೇಳಿ ಬಹಳಷ್ಟು ನಾವು ಕೇಳಿದ್ದೀವಿ. ಅದರಲ್ಲಿ ಕಲರ್ ಹಾಕಿರ್ತಾರೆ ರೈಸ್ ಮೇಲೆ, ಯಾವ್ಯಾವ ಕಲರ್, ಗ್ರೀನ್, ಯೆಲ್ಲೋ, ರೆಡ್, ಆರೆಂಜ್, ಕೇಸರಿ ಎಲ್ಲ ಮೇಲ್ಗಡೆ ರೈಸ್ ಇರುತ್ತೆ. ಇದೆಲ್ಲ ಕಲರ್ ಪ್ರಾಡಕ್ಟ್ಸ್. ಇದನ್ನು ಒಂದು ಸ್ಟಡಿ ಮಾಡಿದ್ರು ನಮ್ಮ ಡಾಕ್ಟರ್ಗಳು ದೇಶದಾದ್ಯಂತ. ಇದರಿಂದ ಸಣ್ಣ ವಯಸ್ಸಿನ ಮಕ್ಕಳು ಅದನ್ನು ಸೇವಿಸೋದ್ರಿಂದ ಅವರಲ್ಲಿ ಅರ್ಲಿ ಮೆನಾರಿಟಿ ಆಗ್ತದೆ, ಅಂದ್ರೆ ಮಕ್ಕಳು ದೊಡ್ಡವರಾಗೋದು, ಮೆಚೂರ್ ಆಗೋದನ್ನು ನಾವು ಹೇಳ್ತೀವಿ. ಇದನ್ನು ನಾವು ಬಹಳಷ್ಟು ಕಾಣ್ತೇವೆ. ಇನ್ನು ಮಕ್ಕಳು ಸ್ಟಡಿ ಮಾಡೋದು, ಓದುವಂತ ಇಂಥ ಸಂದರ್ಭದಲ್ಲಿ ಕಾಮನ್ ಆಗಿ ದೇವರು ಏನು ನಮಗೆ ಕೊಟ್ಟಿರ್ತಾನೆ ಆ ರೀತಿ ಆದ್ರೂ ನಮ್ಗೇನು ತೊಂದರೆ ಇರಲ್ಲ. ಆದ್ರೆ ಅನ್ಯಾಚುರಲ್ ವೇ, ನಮ್ಮ ಆಹಾರ ಪದ್ಧತಿಯಿಂದ ಇಂಥ ಸಮಸ್ಯೆಗಳು ಎದುರಾದಾಗ ಮಕ್ಕಳು ಹೊಟ್ಟೆ ನೋವು, ಮೈಕೆ ನೋವು, ಸ್ಕೂಲಿಗೆ ರಜೆ, ಎಜುಕೇಶನ್ ಹ್ಯಾಂಪರ್ ಆಗುವುದೆಲ್ಲ ನಾವು ಕಾಣ್ತೀವಿ. ಸೊ ಇಂತಹ ರೋಗ ನಾವು ಏನಿದ್ದೀವಿ, ನಾವೆಲ್ಲರೂ ಜಾಸ್ತಿಯಾಗಿ ನಾನ್ ವೆಜ್ ಪ್ರಿಯರ್ ಅಂತ ನಾನು ಹೇಳಿಕೆ, ಮ್ಯಾಕ್ಸಿಮಮ್ ಎಲ್ಲ ನಾನ್ ವೆಜ್ ಇದ್ವಿ. ಆದ್ರೆ ನಮ್ಮ ಮಕ್ಕಳಿಗೆ ನಾವು ನಾನ್ ವೆಜ್ ಮಾಡೋಣ, ಅದ್ರ ಜೊತೆಗೆ ವೆಜಿಟೇಬಲ್ಸ್ ಅನ್ನು ನಾವು ತಿನ್ನುವಂತ ಅಭ್ಯಾಸ. ಗ್ರೀನ್ ವೆಜಿಟೇಬಲ್ಸ್ ಕಟ್ ಮಾಡಿ ಕೊಡ್ಬೋದು, ಬಾಯ್ಲ್ಡ್ ವೆಜಿಟೇಬಲ್ಸ್, ಈಗ ಹೆಸರು ಕಾಳದೆ, ಇಂಥ ಬಹಳಷ್ಟು ಕಾಳು ಪದಾರ್ಥಗಳನ್ನ ಬಾಯ್ಲ್ ಮಾಡೋದು. ಇಲ್ಲ, ನಮ್ಮಲ್ಲಿ ನಾವು ಡ್ರೈ ಫ್ರೂಟ್ಸ್ ಬಹಳಷ್ಟು ಮಕ್ಕಳಿಗೆ ನಾವು ಕೊಡ್ತೇವೆ. ನಾವು ಡ್ರೈ ಫ್ರೂಟ್ಸ್ ಬಹಳಷ್ಟು ಎಲ್ಲ ಪೇರೆಂಟ್ಸ್ ಮಕ್ಕಳಿಗೆ, ಯಾಕಂದ್ರೆ ಡ್ರೈ ಫ್ರೂಟ್ಸ್ ಅಂದ್ರೆ ನಾವು ಬ್ರೈನ್ ಮೇಲೆ ಚಲೋ ಕೆಲಸ ಮಾಡುತ್ತೆ, ಮಕ್ಕಳು ಚೆನ್ನಾಗಿ ಓದ್ತಾರೆ, ಇನ್ನಷ್ಟು ಅವರ ಬುದ್ಧಿ IQ ಲೆವೆಲ್ ಇನ್ಕ್ರೀಸ್ ಆಗತ್ತೆ ಅಂತ ನಾವು ಹೇಳ್ತೀವಿ. ಆದ್ರೆ ಅದನ್ನು ಕೊಡುವಂತಹ ಮೆಥಡ್ ನಮ್ಮಲ್ಲಿ ತಪ್ಪಿದೆ. ಯಾಕಂದ್ರೆ ನಾವು ಡ್ರೈ ಫ್ರೂಟ್ ಹೆಂಗ್ ಮಾರ್ಕೆಟಿಂಗ್ ಬರುತ್ತೆ ಹಂಗೆ ನಾವು ಮಕ್ಕಳಿಗೆ ಕೊಡ್ಬಿಡ್ತೇವೆ. ಇದನ್ನ ನಾವು ಪದ್ಧತಿ ಚೇಂಜ್ ಮಾಡಬೇಕು. ಯಾಕಂದ್ರೆ ಯಾವುದೇ ಡ್ರೈ ಫ್ರೂಟ್ಸ್ ಬರಬೇಕಿದ್ರೆ ವ್ಯಾಕ್ಯೂಮ್ ಅಲ್ಲಿ ಅದನ್ನ ಸ್ಟೋರ್ ಮಾಡಲಿಕ್ಕೆ ಒಂದು ಏರ್ ಅನ್ನು ಹಾಕಿರುತ್ತೆ, ಎಥೆನಾಲ್ ಅಂತ. ಅವು ಅದರಲ್ಲಿ ಇರುತ್ತೆ, ಪಾಯ್ಸನ್ ಇರುತ್ತೆ. ಯಾವುದೇ ಡ್ರೈ ಫ್ರೂಟ್ಸ್ ನೀವು ತಗೊಂಡ್ಬರ್ರಿ, ಡ್ರೈ ಗೋಡಂಬಿ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಬಹಳಷ್ಟು ಐಟಮ್ಗಳನ್ನು ನೀವು ನೈಟ್ ಎಷ್ಟು ಮಕ್ಕಳಿಗೆ ಬೇಕು 10 ಪೀಸಸ್ 20 ಪೀಸಸ್ ಅದನ್ನ ನೀರಲ್ಲಿ ಬಾಯ್ಲ್ ಮಾಡಿ ನೀರಲ್ಲಿ ಹಾಕಿದ್ರೆ ಹಾಕಿ ಬೆಳಗ್ಗೆ ಅದನ್ನು ಕೊಡೋದ್ರಿಂದ ಬಹಳಷ್ಟು ಬೆನಿಫಿಟ್. ಯಾಕಂದ್ರೆ ಇದು ಆ ಥರ ನಾವು ಏನು ವಿದೌಟ್ ಏನೇ ರಿಸಲ್ಟ್ ನಾವು ಹೇಳಕ್ ಬರಲ್ಲ. ಇನ್ಕ್ಲೂಡಿಂಗ್ ನಾನು ನನ್ನ ಚಿಲ್ಡ್ರನ್ಸ್ ಫಸ್ಟ್ ನಾವು ಆ ಥರ ಕೊಡ್ತಿದ್ವಿ. ಯಾವಾಗ ನಾವು ಕಾನ್ಶಿಯಸ್ ಲೆವೆಲ್, ಅಂದ್ರೆ ಯಾವಾಗ ಒಂದು ಈ ತರ ಪ್ರಾಬ್ಲಮ್ಗಳು ನಾವು ಕಾಣ್ತೀವಿ, ಬದಲಾವಣೆಯನ್ನು ನಾವು ನಮ್ಮ ಫಿಂಗರ್ ಟಿಪ್ಸ್ ಅಲ್ಲೆಲ್ಲ ಮೊಬೈಲ್ ಅಲ್ಲಿ ನೋಡ್ತೀವಿ, ಕೆಲವು ರೀಲ್ಸ್ ಅಲ್ಲಿ ನೋಡ್ತೀವಿ, ವಾಟ್ಸಪ್ ಅನುಕೂಲ ಆಗಿದೆ, ಅದನ್ನು ನಾವು ತಿಳಿಸುವಂತ ಒಂದು ಈಸಿ ವೇ ಇವತ್ತು ನಾವು ನೋಡ್ತೀವಿ. ಈ ನೀರಲ್ಲಿ ಹಾಕಿಡೋದ್ರಿಂದ ಅದರಲ್ಲಿರುವ ಪಾಯ್ಸನಸ್ ಎಲ್ಲ ಐಟಮ್ಗಳು ಹೋಗತ್ತೆ. ನಮ್ಮ ಮಕ್ಕಳಿಗೆ ನೀಡಿದೆ ಇವತ್ತು ಗೋಡಂಬಿ ಎಲ್ಲ ಮೇಧೆ ಶಕ್ತಿ ಅಂದ್ರೆ ನಮ್ಮ ಬ್ರೈನ್ ಅನ್ನ ಶಕ್ತಿಯನ್ನು ಇಂಪ್ರೂವ್ ಮಾಡಿ ಮಾತನಾಡಿ ನನ್ನನ್ನು ಕರೆದ್ರೆ ಅದೇ ಥರ ಮಕ್ಕಳಿಗೆ ಈ ಬೈಬಲ್ ಸ್ಕೂಲ್ ಎಜುಕೇಶನ್ ಜೊತೆಗೆ ನಮ್ಮ ಆಹಾರ ಪದ್ಧತಿ ಜೊತೆಗೆ ನಾವು ಯಾವ ರೀತಿ ಸ್ಟೂಡೆಂಟ್ಸ್ ಇರಬೇಕು ಅನ್ನೋದ್ರ ಜೊತೆಗೆ ಸ್ವಲ್ಪ ವ್ಯಾಯಾಮ ಬೆಳಗ್ಗೆ ಐ ಥಿಂಕ್ ನಾನು ಅವನ್ನ ಸ್ವಲ್ಪ ಮಾಡಿದ್ರೆ ಇಟ್ ಈಸ್ ಎ ಗುಡ್ ವೇ ಫಾರ್ ಎ ಸಿಂಪಲ್ ಎಕ್ಸರ್ಸೈಸ್ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಬೈಬಲ್ ಸ್ಕೂಲ್. ಮಾರ್ನಿಂಗ್ ಅವರ್ಸ್ ಅಲ್ಲಿ ಒಂದು 10-15 ಮಿನಿಟ್ಸ್ ಇಲ್ಲಿ ವ್ಯಾಯಾಮವನ್ನು ಹೇಳಿಕೊಡೋದ್ರಿಂದ ಕೆಲವಷ್ಟು ಬೆನಿಫಿಟ್ ಆಗುತ್ತೆ. ಯಾಕಂದ್ರೆ ಮಕ್ಕಳಲ್ಲಿ ಆಕ್ಟಿವ್ನೆಸ್, ಯಾಕಂದ್ರೆ ಬೆಳಗ್ಗೆ ನೀವು ಕೆಲವೊಂದು ತಂದೆ ತಾಯಿಗಳು ಬಹಳ ಪ್ರೀತಿಯಿಂದ ಬೆಳಗ್ಗೆ ಬಿಸಿ ಕ್ಲೀನ್ ಆಗಿ ಮಕ್ಕಳನ್ನ ಕಳಿಸ್ತಾರೆ. ಇನ್ನು ಮಕ್ಕಳು ಅವರನ್ನ ಬಡದೆ ಬಿಸಬೇಕಾಗತ್ತೆ. ಅಂತ ಮಕ್ಕಳು ಬಂದಾಗ ಆಕ್ಟಿವ್ ಆಗ್ಲಿಕ್ಕೆ ಅವರ ಏನು ವಿದ್ಯಾಭ್ಯಾಸದಲ್ಲಿ ನಾವು ಏನು ಹೇಳಿಕೊಡ್ತೀವಿ, ಇವನ್ ಧರ್ಮದ ಬಗ್ಗೆ ಇರ್ಬೋದು, ನಮ್ಮ ದಿನಚರ್ಯ ಬಗ್ಗೆ ಇರ್ಬೋದು, ಮುಂದೆ ಸಮಾಜದಲ್ಲಿ ಯಾವ ರೀತಿ ಬದುಕಬೇಕು ಅನ್ನುವಂತ ಒಂದು ಸಂದೇಶ ಇದನ್ನು ನಾವು ಕೊಡ್ತೀವಿ. ಅದು ಅವ್ರಿಗೆ ಮುಟ್ಟಬೇಕಿದ್ರೆ ಅವರ ಆರೋಗ್ಯ ಬಹಳಷ್ಟು ಮುಖ್ಯ. ಈ ರೀತಿ ಇದರ ಜೊತೆಗೆ ಇವತ್ತು ನಾವು ಏನು ವೆಕೇಶನ್, ಮಕ್ಕಳಿಗೆ ವೆಕೇಶನ್ ಅಂದ್ಕೊಳ್ಳೆ ಫಸ್ಟ್ ಆಫ್ ಆಲ್ ಮಕ್ಕಳು 1 ವರ್ಷ
ನಾವು ನೋಡ್ತೀವಿ ಮಕ್ಕಳೆಲ್ಲ ಬೆಳಗ್ಗೆ 8 ಗಂಟೆಗೆ ರಿಕ್ಷಾ ಡ್ರೈವರ್ ಬರಲಿ ಬರೋದ್ರಲ್ಲಿ ಟೆನ್ಷನ್ ತಂದೆ ತಾಯಿಗಳಿಗೆ. ಇವತ್ತೇನು ಗೌರ್ಮೆಂಟ್ ಹಾಲಿಡೇ ಸಡನ್ ಆಗಿ ಬಂದಂದ್ರೂ ಟೆನ್ಷನ್, ಮಕ್ಕಳನ್ನ ಕರ್ಕೊಂಡ್ಬರ್ಬೇಕು. ಇದೆಲ್ಲ ನಡುವೆ ಮಕ್ಕಳು ಒಂಥರ ಮೆಕ್ಯಾನಿಕಲ್ ಲೈಫ್ ಅನ್ನು ನಾವು ನಡೆಸ್ತಿರೋದು ಕಾಣ್ಬೋದು. ಇಂಥ ಮಕ್ಕಳು ಈ ಒಂದು ವೆಕೇಶನ್ ಟೈಮ್ನಲ್ಲಿ, ಹಾಲಿಡೇಸ್ ಅಲ್ಲಿ ತಂದೆ ತಾಯಿಗಳ ಜೊತೆ, ಅಜ್ಜ ಅಜ್ಜಂದಿಯರ ಜೊತೆ ಇರಲಿಕ್ಕೆ ಸ್ವಲ್ಪ ನಾವು ಟೈಮ್ ಕೊಡೋಣ. ಅಂದ್ರೆ ಸಂಬಂಧಗಳು, ಯಾಕಂದ್ರೆ ಇವಾಗ ಪ್ರೆಸೆಂಟ್ ಜನರೇಷನ್ ನಾವಿದ್ದೀವಿ, ಏನು ನಾವು ಕೂಡು ಕುಟುಂಬ ಅಂತಿದ್ವಿ, ಅದು ಹೋಗಿ ಇವಾಗ ನ್ಯಾನೋ ಕುಟುಂಬ ಆಗಿದೆ. ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಈ ರೀತಿ ಸಂಬಂಧ. ಅದರಿಂದ ಹೊರಗೆ ಹೋಗಿ ನಮ್ಮ ಅಜ್ಜ ಅಜ್ಜಿ ಯಾರು, ನಮ್ಮ ಚಿಕ್ಕಮ್ಮ ಅಂದ್ರೆ ಯಾರು, ನಮ್ಮ ಮಾಮ ಅಂದ್ರೆ ಯಾರು, ನಮ್ಮ ಅತ್ತೆ ಅಂದ್ರೆ ಯಾರು, ಮಕ್ಕಳಿಗೆ ಹೇಳ್ಕೊಡುವಂತ ಒಂದು ಸಂದರ್ಭ ಇರುತ್ತೆ. ಅದು ಯಾವಾಗ ಅಂದ್ರೆ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಯಾರ ಹತ್ರ ಇದ್ದಾರೆ, +1 +2 ಇದ್ದಾರೆ, ಅವರಲ್ಲಿ ಗೊತ್ತಾಗುತ್ತೆ. ಅದು ಈ ಮಕ್ಕಳಲ್ಲಿ ಯಾವ ರೀತಿ ಮುಂದೆ ಅವ್ರ ಸಮಾಜಕ್ಕೆ ಮಾದರಿ ಆಗ್ಬೋದು ಅನ್ನೋದನ್ನ ಗುರುತಿಸ್ಲಿಕ್ಕೆ ಈ ಒಂದು ಪ್ಲಾಟ್ಫಾರ್ಮ್ ಹೇಳ್ಬೋದು, ವೇದಿಕೆ ಅನ್ಬೋದು ಈ ಒಂದು ವೆಕೇಶನಲ್ ಬೈಬಲ್ ಸ್ಕೂಲ್. ಮಕ್ಕಳಲ್ಲಿರುವ ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ಈ ಒಂದು ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ, ಕೆಲವರಿಗೆ ಪೇಂಟಿಂಗ್ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಸಿಂಗಿಂಗ್ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಡ್ಯಾನ್ಸಿಂಗ್ ಇಂಟ್ರೆಸ್ಟ್ ಇರುತ್ತೆ. ಇದನ್ನೆಲ್ಲ ನಮ್ಮ ಹಿರಿಯರು ಒಬ್ಸರ್ವ್ ಮಾಡಿ ಅವ್ರಿಗೊಂದು ಮಾರ್ಗದರ್ಶನ ಕೊಟ್ಟರೆ ಮುಂದಿನ ದಿನ ಅವರು ನಮ್ಮ ಭಾರತದ ಭವ್ಯ ಪ್ರಜೆಗಳಾಗಿ ಮುಂದೆ ಬರಲಿಕ್ಕೆ ಸಾಧ್ಯ. ಅದೇ ರೀತಿ ಕ್ಯಾಂಪ್ಗಳನ್ನು ಮಾಡೋದು ಇವತ್ತೇ ನಾವು ಮಾಡ್ತಾ ಇದ್ದೇವೆ. ರಿಯಲಿ ಒಂದು ಅಪ್ರಿಷಿಯೇಟ್ ಥಿಂಗ್ಸ್. ನಾನು ಈ ಎಲ್ಲ ಹಿರಿಯರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ಮಕ್ಕಳಿಗೆ ಮ್ಯೂಸಿಯಂ ಇರ್ಬೋದು, ನಿಯರ್ ಬೈ ಯಾವ್ದಾದ್ರು ಒಳ್ಳೆ ಪ್ಲೇಸ್ಗಳಿಗೆ ಕರ್ಕೊಂಡು ಹೋಗಿ ನಮ್ಮ ದೇಶದ ಹಿಸ್ಟ್ರಿಯನ್ನ ತಿಳಿಸುವಂತ ಕಾರ್ಯಕ್ರಮ. ಅದೇ ರೀತಿ ರೀಡಿಂಗ್ ಬುಕ್ಸ್ ನಾವು ನೋಡ್ತೀವಿ. ಮಕ್ಕಳು ಯಾವ ರೀತಿ ನಾನು ಮುಂದೆ ಏನು ಆಗ್ಬೇಕು ಅಂತ ಕೇಳಿದಾಗ ವೆರಿ ಕಾಮನ್ ಇವತ್ತು ನಿಮ್ಮ ಮುಂದಿದ್ದೀನಿ. ಯಾಕಂದ್ರೆ ಇದಕ್ಕೊಂದು ಇನ್ಫ್ಲುಯೆನ್ಸ್ ಇದೆ. ನಾನು ನಮ್ಮ ಸ್ಕೂಲಿಗೆ ಹೋಗುವಂತ ದಾರಿಯಲ್ಲಿ ಪುತ್ತೂರಲ್ಲಿ ನಮ್ಮ ಸರ್ ಬಂದಾಗ ಪತ್ರ ಅಂತ ಹೇಳೋದು ಹಾಸ್ಪಿಟ್ಲ್ ಇದೆ. ಅದು ಕ್ರಿಶ್ಚಿಯನ್ ಮಿಷನರಿಯಿಂದ ನಡೆಸ್ತಾ ಇದೆ. ನನ್ನ ಹ್ಯಾಬಿಟ್ ಅಂದ್ರೆ ನಾನು ಮಕ್ಕಳಿಗೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇವತ್ತು ಮಕ್ಕಳು ನಮ್ಮ ಮುಂದಿನ ಜೀವನವನ್ನು ಯಾವ ರೀತಿ ರೂಪಿಸ್ಕೊಳ್ಳಿಕ್ಕೆ ಎಲ್ಲರ ಮಕ್ಕಳು ಬಹಳ ಕ್ಲಿಯರ್ ಆಗಿ ಕೇಳ್ತಾರೆ. ನಾನು ಜಸ್ಟ್ ಹೋಗ್ತಿದ್ದೆ, ಸುಧಾಕರ್ ಅಂತವ್ರು ಇರ್ತಿದ್ರು, ಪ್ರೀತಿಯಲ್ಲಿ ಪಾಪ ಅಂತ ಕರೀತಿದ್ರೆ ಹೋಗ್ತಿದ್ದೆ. ಅವರು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಎಲ್ಲ ಪೇಷಂಟ್ಗಳಿಗೆ ಕೊಡೋರು. ನಾನು ಡಬ್ಬಿಸ್ಕೊಳ್ಳೋನು ಪ್ರತಿಯೊಂದು ಪೇಷಂಟ್ಗೆ ಕೊಡ್ಕೊಂಡು ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ಡಾಕ್ಟರ್ ಬಂದ್ಕೊಳ್ಳೆ ನರ್ಸ್ಗಳ ಹಿಂದೆ ಹೋಗಿ ನಮಸ್ಕರಿಸಿದ್ರು. ನಾವು ಒಳ್ಳೆಯ ಮನುಷ್ಯ, ಈ ರೀತಿ ಸ್ಥಾನಮಾನವನ್ನು ಪಡಿಬೇಕನ್ನುವಂಥ ಬೀಜ ಇಂಥದೇ ಒಂದು ಸಂದರ್ಭದಲ್ಲಿ ನನಗೆ ಬಂದಿದೆ. ಯಾಕಂದ್ರೆ ಯಾವುದೇ ಒಂದು ಮನುಷ್ಯನಲ್ಲಿ ಬದಲಾವಣೆ ತಾನಾಗಿ ಬರಲ್ಲ. ಹೋದಾಗ ಪತ್ರ ಹಾಸ್ಪಿಟ್ಲಿಗೆ ನಾನು ಹೋಗಿ ಭೇಟಿ ಮಾಡಿ ಅಲ್ಲಿ, ಯಾಕಂದ್ರೆ ನಾನು ಸೈಂಟ್ ಫಿಲೋಮಿನಾ ಹೈಸ್ಕೂಲಲ್ಲಿ ಕಲಿತ ಹುಡುಗ. ಮಕ್ಕಳಿಗೆ ಕೇಳ್ರಿ ಯಾಕೆ ಹೇಳ್ತೀನಿ ಅಂದ್ರೆ, ಒಂದು ಮಕ್ಕಳಲ್ಲಿ ವಿದ್ಯಾಭ್ಯಾಸಕ್ಕೆ ಈ ಕ್ರಿಶ್ಚಿಯನ್ ಕಮ್ಯುನಿಟಿದು ಯಾವ ರೀತಿ ಫಸ್ಟ್ ರ್ಯಾಂಕ್ ಇಲ್ಲ ಸೆಕೆಂಡ್ ರ್ಯಾಂಕ್ ಸ್ಟೂಡೆಂಟ್. ನಾನು SLC ಆಗಿ ನಂದು ಮುಗೀತು. ನಾವು ನಮ್ಮ ಅಣ್ಣ ತಮ್ಮಂದ್ರೆಲ್ಲ ಗೋಲ್ಡ್ ಸ್ಮಿತ್, ನಾನು ಮತ್ತೆ ಇನ್ನು ಅದೇ ಕೆಲಸ ಮಾಡೋಣ ಅಂತ ಹೇಳ್ಕೊಂಡ ಏನು ನಡೀತಿದ್ದೀರಿ ದೇವರಿಟ್ಟಂಗ ಅಂತ ಹೇಳಿ ಸುಮ್ಕಿದ್ದೆ. ಆದ್ರೆ ನನ್ನ ಮನಸ್ಸಲ್ಲಿದ್ದು ಆಶೆ, ನಾನು ವೈದ್ಯನಾಗಬೇಕು. ಆವಾಗ ನನಗೆ ಬಂದಿದ್ದು ಆ ಚರ್ಚಿನ ಸ್ಕೂಲಿನ ಫಾದರ್ ಅವರು ನನ್ನ ಫೀಸ್ ಕಟ್ಟಿ ಇವತ್ತು PUC ಮಾಡಿದ ಬಳಿಕ ನಾನು ಇವತ್ತು ವೈದ್ಯನಾಗಿ ನಿಮ್ಮ ಮುಂದೆ ಇದ್ದೀನಿ. ಅಂದ್ರೆ ಒಂದು ಇನ್ಫ್ಲೂಯೆನ್ಸ್ ಆಗಬೇಕಿದ್ರೆ ಅಲ್ಲಿ ಯಾವುದೇ ಜಾತಿ ಧರ್ಮ ಮತ ಈ ರೀತಿ ಪ್ರತಿಯೊಬ್ಬನಿಗೂ ಒಂದಲ್ಲ ಒಂದು ರೀತಿಯಲ್ಲಿ ದೇವರ ದಯೆ ಆಗತ್ತೆ. ಅದೇ ರೀತಿ ಇವತ್ತು ಮಕ್ಕಳೆಲ್ಲ ನೀವು ಇಲ್ಲಿ ಕೂಡಿದಿರಿ. ಇವತ್ತು ವೆಕೇಶನಲ್ ಬೈಬಲ್ ಸ್ಕೂಲಲ್ಲಿ ತಮಗೆ ಬೈಬಲ್ ಅಲ್ಲಿ ಯಾವ ರೀತಿ ಜೀಸಸ್ ಅವರ ಜೀವನ ಚರಿತ್ರೆ, ಅದರ ಬಗ್ಗೆ ವಿಚಾರಧಾರೆಗಳು ನಿಮಗೆ ತಿಳಿಸಲಾಗ್ತದೆ. ಅದ್ರ ಜೊತೆಗೆ ನಮ್ಮ ಈ ಭಾರತದ ಸಂಸ್ಕೃತಿ ಏನಿದೆ ಅದರಲ್ಲಿ ನಾವು ಯಾವ ರೀತಿ ಅನೇಕತೆಯಲ್ಲಿ ಏಕತೆ ನಮ್ಮಲ್ಲಿ ಯಾವ ರೀತಿ ಇದೆ ಅದನ್ನು ನಿಮ್ಗೆ ಹೇಳ್ಕೊಡ್ಲಾಗುತ್ತೆ. ಅದೇ ರೀತಿ ಬಾಳಿ ಮುಂದಿನ ದಿನ ಈ ದೇಶದ ಭವ್ಯ ಪ್ರಜೆಗಳಾಗಿ ಬದುಕೋಣ. ಈ ಒಂದು ಸಂದರ್ಭದಲ್ಲಿ ನಮಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲ ವಂದಿಸುತ್ತಾ, ಮತ್ತೊಮ್ಮೆ
ಎಲ್ಲ ಮಕ್ಕಳು ಬೆಳಗ್ಗೆ 6 ಗಂಟೆಗೆ ಏಳುವಂಥ ಅಭ್ಯಾಸವನ್ನು ಮಾಡಿಕೊಳ್ಳಿ. ಚೆನ್ನಾಗಿ ಬ್ರಷ್ ಮಾಡೋದು, ಮುಂಜಾನೆ ಬೇಕನ್ನು ಮುಗಿಸಿದ ಬಳಿಕ ಸ್ಕೂಲಿಗೆ ಏನೇನು ಬುಕ್ಸ್ ಓದೋದಿರೋ ಅದನ್ನು ಮುಗಿಸ್ರಿ. ಬೆಳಗ್ಗೆ ಫ್ರೆಶ್ ಆಗಿ ಸ್ಕೂಲಿಗೆ ಹೋಗ್ರಿ. ಯಾವುದೇ ಸ್ಟ್ರೆಸ್ ಟೆನ್ಷನ್ ಅನ್ನು ಮಾಡ್ಕೋಬಾರ್ದು. ಯಾಕಂದ್ರೆ ಇವತ್ತು ನಾವು ಟಿವಿಯನ್ನೆಲ್ಲ ನೋಡ್ತಾ ಇದ್ದೀವಿ. SLC ಒಂದು ಮಾರ್ಕ್ ಕಡಿಮೆ ಬಂತಂತೇಳಿ ಏನೇನೋ ಸ್ಟೆಪ್ ಅನ್ನ ತಗೊಳ್ತಾರೆ. ಯಾಕಂದ್ರೆ ಈ ರೀತಿ ಈಗ ಸಮಾಜದಲ್ಲಿ ಧರ್ಮದ ಜೊತೆ ಅವರಿಗೆ ಯಾವ ರೀತಿ ನಮ್ಮ ಸಾಮಾಜಿಕ ವಿಚಾರಧಾರೆಗಳನ್ನ ತಿಳ್ಕೊಟ್ಟಾಗ ಹೌದು ಇವತ್ತು ನನಗೆ 1 ಮಾರ್ಕ್ ಕಡಿಮೆ ಬಂದಿತ್ತು, ನಾನು ಪ್ರಯತ್ನ ಮಾಡಿದೆ, ಇನ್ನು ಫಸ್ಟ್ ಟೈಮ್ ಬರುವಂತ ಚಾನ್ಸ್ ನನಗೆ ದೇವರು ಕೊಟ್ಟಾನ, ಆ ದಿಶೆಯಲ್ಲಿ ನಾವು ನಡೆಯೋಣ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟ ಈ ಚರ್ಚಿನ ಸಮಸ್ತ ಹಿರಿಯರಿಗೆ ಹಾಗೂ ನನ್ನನ್ನ ಕರೆಸಿ ಸನ್ಮಾನಿಸಿ ಈ ಒಂದು ಅವಕಾಶ ಮಾಡಿಕೊಟ್ಟಂತಹ ನಮ್ಮ ದೊರಾಜ್ ಅವರಿಗೂ ಹಾಗೂ ಸುಧಾಕ್ ಅವರಿಗೂ ಹಾಗೂ ಚರ್ಚಿನ ಎಲ್ಲರಿಗೂ ವಂದಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೈಬಲಿಸ್ ವಿತ್ ಮೀ ಯಾಕಿದನ್ನ ನಾನು ತಗೊಂಡೆ, ಹುಬ್ಬಳ್ಳಿಯಲ್ಲಿ ನನಗೆ ಇಲ್ಲಿ ಬಂದ್ಮೇಲೆ 30 ವರ್ಷದ ಒಂದು ಅನುಭವದ ಪ್ರಾಕ್ಟೀಸ್ ಮಾಡಿದ ಬಳಿಕ ನನ್ನ ಮದುವೆಗೆ ನನ್ನ ಕುಟುಂಬ ದೂರ ಆದ ಸಂದರ್ಭದಲ್ಲಿ ಏನು ಪ್ರಾಕ್ಟೀಸ್ ಮಾಡ್ತೀನಿ ಡೈಲಿ ಕ್ಲಿನಿಕ್ನಲ್ಲಿ, ಅಲ್ಲಿ ಇದನ್ನು ಹೇಳ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅದೇ ರೀತಿ ಇದು ಎಷ್ಟು ದಿನ ನಿಮ್ಮ ಕ್ಯಾಂಪ್ ಇದೆ ನನಗೆ ಗೊತ್ತಿಲ್ಲ, ಆದ್ರೆ ಒಂದು ದಿನದ ಮುಂಜಾನೆ ಉಪಹಾರ ನನ್ನ ಕಡೆಯಿಂದ ಇರಲಿ ಅಂತ ಹೇಳಿ ತಮ್ಮಲ್ಲಿ ನಾನು ಕೇಳಬೇಕು. Thank you very much. Means as well as your personal testimony.